ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಅಂತ ನನ್ನ ಹಸ್ಬೆಂಡ್ ಮತ್ತು ನಾನು ಬೆಂಗಳೂರಿಗೆ ಬರ್ತೀವಿ. ಕೆಂಗೇರಿ ಮೆಟ್ರೋ ಸ್ಟೇಷನಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಮೆಟ್ರೋದಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಕೆಂಗೇರಿ ಮೆಟ್ರೋ ಸ್ಟೇಷನ್ ನೋಡಿ ಯಾವ ಥರ ಇದೆ ಅಂತ. ಆಫ್ಟರ್ 5 years ಬ್ಯಾಕು ಇದೇ ಮೆಟ್ರೋದಲ್ಲಿ ಇದೇ ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಅಂತ ಬಂದಿದ್ವಿ. ಆವಾಗ ಫೇಲ್ಯೂರ್ ಆಗಿತ್ತು. ಇವಾಗ ಮತ್ತೆ ಅಪ್ಲಿಕೇಶನ್ ಹಾಕಿದ್ವಿ, ಮತ್ತೆ ವೆರಿಫಿಕೇಷನ್ಗೆ ಇದೇ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಲಾಲ್ಬಾಗ್ ಹತ್ರ ಇರೋ ಮೆಟ್ರೋ ಸ್ಟೇಷನ್ಗೆ ಬಂದು ಇಳಿತೀವಿ. ಅಲ್ಲಿಂದ ಆಟೋ ಹತ್ಕೊಂಡು ಪಾಸ್ಪೋರ್ಟ್ ವೆರಿಫಿಕೇಷನ್ ಆಫೀಸ್ಗೆ ಹೊರಟಿದ್ವಿ. ಈ ಸಿಗ್ನಲಲ್ಲಿ 1/4 ಗಂಟೆನೇ ವೆಯ್ಟ್ ಮಾಡಿದ್ವಿ ಫ್ರೆಂಡ್ಸ್. ಬೆಂಗಳೂರಿಗೆ ಬರೋಕ್ಕೆ ಇದೇ ತಲೆನೋವು ಫ್ರೆಂಡ್ಸ್. ಮೈಸೂರಲ್ಲಿ 10 ನಿಮಿಷಕ್ಕಾದರೂ ಜಂಪ್ ಆಗಿಬಿಡ್ತೀವಿ, ಇಲ್ಲಾದರೆ ಒಂದು 1/4 ಗಂಟೆ ಆದರೂ ವೆಯ್ಟ್ ಮಾಡ್ತಾಯಿದ್ದೀವಿ, ಸಿಗ್ನಲ್ ಜಂಪ್ ಆಗ್ತಾನೆ ಇಲ್ಲ. ಇಂಥ ಪಾಸ್ಪೋರ್ಟ್ ವೆರಿಫಿಕೇಷನ್ ಆಫೀಸ್ಗೆ ಬಂದ್ವಿ. ಇದೇ ನೋಡಿ ಪಾಸ್ಪೋರ್ಟ್ ವೆರಿಫಿಕೇಷನ್ ಆಫೀಸ್. ಫಾರಂ ನೋಡಿ ಈ ಥರ ಇದೆ. ಟೋಕನ್ ತಗೊಂಡು ಇಲ್ಲಿ ವೆಯ್ಟ್ ಮಾಡ್ತಾ ಇರಬೇಕು. ನಮ್ಮ ನಂಬರ್ ಬಂದಾಗ ಕರೀತಾರೆ, ಆವಾಗ ಒಳಗಡೆ ಹೋಗ್ಬೇಕು. ಪಾಸ್ಪೋರ್ಟ್ ವೆರಿಫಿಕೇಷನ್ ಮುಗಿಸ್ಕೊಂಡು ಈ ಹೋಟೆಲ್ಗೆ ಬರ್ತೀವಿ ಊಟ ಮಾಡೋಣ ಅಂತ. ಈ ಹೋಟೆಲ್ ಹೆಸರು ಬಂದು ಮಾವಳ್ಳಿ ಟಿಫನ್ ರೂಮ್ ಅಂತ. ತುಂಬ ಹಳೇದು ಹೋಟೆಲ್ ಇದು. ಒಳಗಡೆ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಇದು ತುಂಬ ಹಳೆ ಹೋಟೆಲ್ ಆದ್ರೂ ತುಂಬ ಟೇಸ್ಟಾಗಿ ಕೊಡ್ತಾರಂತೆ. ಪಾರ್ಸಲ್ ಕೂಡ ತೊಗೊಂಡು ಹೋಗ್ತಾರಂತೆ. ನೋಡೋಣ ಟೇಸ್ಟ್ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ಬನ್ನಿ. ಕರ್ದಾಗ ಒಳಗಡೆ ಹೋಗಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಹೋಟೆಲ್ನ. ಸರ್ವ್ ಹೆಂಗೆ ಮಾಡ್ತಾರೆ, ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಬನ್ನಿ. MTR ಕಂಪ್ನಿ ಹುಟ್ಟಿದ್ದು ಇದೇ ಹೋಟೆಲಿಂದ ಅಂತ ಫ್ರೆಂಡ್ಸ್. ಇಬ್ಬರೂ ಸೆಟ್ ದೋಸೆ ಆರ್ಡ್ರ್ ಮಾಡ್ಕೋತೀವಿ ಫ್ರೆಂಡ್ಸ್. ಈ ಥರ ತುಪ್ಪ ಕೊಡ್ತಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು, ಘಮ ಘಮ ಅಂತ ಇತ್ತು. ತುಂಬ ಟ್ರೆಡಿಷನಲ್ ಆಗಿ ಸರ್ವ್ ಮಾಡ್ತಾರೆ ಫ್ರೆಂಡ್ಸ್. ಸೆಟ್ ದೋಸೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬೆಳ್ಳಿ ಗ್ಲಾಸಲ್ಲಿ ಕಾಫಿ ಕೊಟ್ಟಿದ್ದಾರೆ. ಅದಕ್ಕೆ 57 ರೂಪಾಯಿ ತಗೋತಾರೆ ಇಷ್ಟು ಕಾಫಿಗೆ. ಬೆಳ್ಳಿ ಲೋಟದಲ್ಲಿ ಕಾಫಿ ಕೊಡ್ತಿದ್ದೀನಿ ಫಸ್ಟ್ ಟೈಮ್ ಹೋಟೆಲಲ್ಲಿ. ಈ ಗ್ಲಾಸ್ ನೋಡಿದ್ರೆ ಗೊತ್ತಾಯ್ತೈತೆ ಹಳೆ ಕಾಲದ ಬೆಳ್ಳಿ ಗ್ಲಾಸ್ ಫ್ರೆಂಡ್ಸ್ ಇದು. ಬೆಳ್ಳಿ ಲೋಟದಲ್ಲಿ ಟೀ ಕುಡಿತಾ ಇದ್ದಾಳೆ ಸೌಮ್ಯ. ಬೆಳ್ಳಿ ಲೋಟದಲ್ಲಿ ಕಾಫಿ ಕುಡಿತಾ ಇದ್ದಾಳೆ, ಟೀ ಅಲ್ಲ. ಫಸ್ಟ್ ಟೈಮ್ ಬೆಳ್ಳಿ ಗ್ಲಾಸಲ್ಲಿ ಕಾಫಿ ಕುಡಿತಿದ್ದೀನಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಹೋಟೆಲಲ್ಲಿ ಕಾಫಿ ಕುಡಿದಿದ್ದೀನಿ ಫ್ರೆಂಡ್ಸ್ ಬೆಳ್ಳಿ ಗ್ಲಾಸಲ್ಲಿ. ಆಮೇಲೆ ಹಿಂದೆ ಕೌಂಟರಲ್ಲಿ ಕಾಫಿ ಕೊಡ್ತಾಯಿದ್ರು. ಅದನ್ನು ನೋಡ್ಬಿಟ್ಟು ಬೆಳ್ಳಿ ಗ್ಲಾಸಲ್ಲಿ ಕಾಫಿ ಕೊಡ್ತಾರೆ ನೋಡು ಅಂತ ಅಂದರು. ನಾನು ನೋಡ್ಬಿಟ್ಟು ಕನ್ಫರ್ಮಾಗಿ ಗೊತ್ತಾಯಿತು ನನಗೆ ಬೆಳ್ಳಿ ಗ್ಲಾಸಲ್ಲಿ ಎಲ್ಲರಿಗೂ ಕೊಡೋಕ್ಕಾಗುತ್ತಾ ಬೆಳ್ಳಿ ಗ್ಲಾಸಲ್ಲಿ ಕಾಫಿನ ಅಂತ ಅಂದ್ಕೊಂಡು. ಆಮೇಲೆ ಅಲ್ಲಿ ಬರ್ದಿದ್ದು ನೋಡಿದೆ 57 ರೂಪಾಯಿ ತಗೋತಾರೆ ಕಾಫಿಗೆ, ಮತ್ತು ಕೊಡೋದಿಲ್ವ ಕನ್ಫರ್ಮ್ ಆಗಿ ಅವಾಗ ಗೊತ್ತಾಯಿತು ಬೆಳ್ಳಿ ಗ್ಲಾಸಲ್ಲಿ ಕೊಡ್ತಾರೆ ಅಂತ. ನನಗಂತೂ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಫೀಲ್ ಆಯಿತು. ನೋಡಿ ಫ್ರೆಂಡ್ಸ್,
ಈ ಹೋಟೆಲ್ ಮತ್ತು ಈ ಹೋಟೆಲ್ ಹಾಕಿರೋ ಫೋಟೋಸ್ ನೋಡಿದ್ರೆ ಗಾಂಧಿ ಕಾಲದ ಹೋಟೆಲ್ ಅನಿಸುತ್ತೆ ಫ್ರೆಂಡ್ಸ್. ಇದು ಆ ಕಾಲದಿಂದ ಇಲ್ಲಿವರೆಗೂ ನಡೆಸ್ಕೊ ಬಂದಿದ್ದಾರಲ್ಲ, ಗ್ರೇಟ್ ಅಲ್ವಾ ಫ್ರೆಂಡ್. ನೀವೇನಾದ್ರು ಪಾಸ್ಪೋರ್ಟ್ ವೆರಿಫಿಕೇಷನ್ನು ಅಥವಾ ಲಾಲ್ ಬಾಗಿಗೆ ಬಂದರೆ ಖಂಡಿತ ಈ ಹೋಟೆಲ್ಗೆ ವಿಸಿಟ್ ಕೊಡಿ ಫ್ರೆಂಡ್ಸ್. ತುಂಬ ಚೆನ್ನಾಗೈತೆ ಟೇಸ್ಟು. ಕಾಫಿ ಕೇಳಿದ್ರೆ ಬೆಳ್ಳಿ ಗ್ಲಾಸಲ್ಲಿ ಕಾಫಿ ಕೊಡ್ತಾರೆ ಅಂದರೆ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಗೊತ್ತಾಗೋದು ಫ್ರೆಂಡ್ಸ್. ನೀವೊಂದ್ಸಲ ಬಂದು ವಿಸಿಟ್ ಕೊಟ್ಟು ಮಾಡಿ, ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್. ಹೊರಗಡೆ ಪಿಂಗಾಣಿ ಗ್ಲಾಸಲ್ಲಿ ಕಾಫಿ ಕೇಳಿದ್ರೆ 150 ರೂಪಾಯಿ ತಗೊತಾರೆ. ಇಲ್ಲಿಂದ ಲಾಲ್ಬಾಗು 100 ಮೀಟ್ರ್ ದೂರ ಇದೆ. ನೆಡ್ಕೊಂಡೇ ಹೊರಟಿದ್ದೀವಿ ಫ್ರೆಂಡ್ಸ್ ನಾವು. ಪಾಸ್ಪೋರ್ಟ್ ವೆರಿಫಿಕೇಷನ್ ಟ್ರಾವೆಲಿಂಗ್ ಪಾರ್ಟ್ 1 ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಪಾರ್ಟ್ 2 ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಲಾಲ್ಬಾಗ್ಗೆ ಬಂದಿದ್ದೀವಿ. ಆ ಹೋಟೆಲಿಂದ 100 ಮೀಟ್ರ್ ದೂರದಲ್ಲೇನೋ ಇದ್ದೀವಿ ಅಷ್ಟೇ. ಅಲ್ಲಿಂದ 10 ನಿಮಿಷಕ್ಕೆಲ್ಲ ಇಲ್ಲಿ ಬಂದ್ವಿ. ಆ ಹೋಟೆಲಿಂದ ಮುಂದೆ ಬರ್ತಿದ್ದಂಗೆ ಒಂದು ಸಿಗ್ನಲ್ ಸಿಗುತ್ತೆ. ಸಿಗ್ನಲ್ ಜಂಪ್ ಆಗ್ತಿದ್ದಂಗೆ ಈ ಲಾಲ್ಬಾಗ್ ಸಿಗುತ್ತೆ.